ಇವತ್ತು ಟೈಮ್ ಚೇಂಜ್ 3:30 ಇದೆ. 3:30 ಚೇಂಜಸ್ ಆಗಬಹುದು, ಬ್ಯಾಟಿಂಗ್ ಅವರ ಟೈಮ್ ಚೇಂಜ್ ಆಗಬಹುದು. ಯಾಕಂದ್ರೆ ಇಷ್ಟು ಸಾರಿ ಅದೆಲ್ಲ 7:30 ಮ್ಯಾಚ್ ಗೆ ಆಡಿರೋದು. ಇವತ್ತು 3:30 ಬಂದು ಸೆಕೆಂಡ್ ಹಾಫ್ ಇಂದ ಇದು IPL ಟೂರ್ನಮೆಂಟ್ ಇಂದ ಚೇಂಜಸ್ ಆಗುವ ಚಾನ್ಸಸ್ ಇದೆ. ಯಾರಿಗ್ ಗೊತ್ತು? ಲಾಸ್ಟ್ ಟೈಮ್ ನೀವು ಹೇಳಿದ್ರಲ್ಲ, ಒಂದು ಫಸ್ಟ್ ಹಾಫ್ ಅಲ್ಲಿ ಅವರು ಬ್ಯಾಕ್ ಟು ಬ್ಯಾಕ್ ಸೋತು, ಅದಾದ್ಮೇಲೆ ಸೆಕೆಂಡ್ ಹಾಫ್ ಅಲ್ಲಿ ವಿನ್ ಆಗಿ ಸೆಮಿಫೈನಲ್ ಬಂದಿದ್ದು. ಯಾಕಂತ ಹೇಳಿದ್ರೆ ಲಕ್ಕಿ ಯಾವಾಗ ಬೇಕಾದ್ರೂ ಏನ್ ಬೇಕಾದ್ರೂ ಆಗ್ಬೋದು. ಆಕ್ಚುಲಿ ನಮ್ದು ನೋಡಿ, ಲಾಸ್ಟ್ ಟೈಮ್ ವರ್ಲ್ಡ್ ಕಪ್ ಅಲ್ಲಿ ನಾವು ವಿನ್ ಆಗ್ತೇವಂತ 100% ಶೋರ್ ಇದ್ವಿ. ಆಸ್ಟ್ರೇಲಿಯಾದವರು ವಿನ್ ಆಗ್ಬಿಟ್ರು. ನಮ್ಗೆಲ್ಲ ಎಷ್ಟು ಡಿಸಪಾಯಿಂಟ್ಮೆಂಟ್ ಅಂತ ಹೇಳಿದ್ರೆ, ನಾವು ಅದನ್ನ ಎಕ್ಸ್ಪೆಕ್ಟೇ ಮಾಡ್ಲಿಲ್ಲ. ನಾನು ಎಲ್ಲಾ ಕಡೆ ಹೋಗಿ ಪ್ರೆಡಿಕ್ಷನ್ ಎಲ್ಲ ಮಾಡಿ ಬಂದಿದ್ದೆ ಆಕ್ಚುಲಿ ಲಾಸ್ಟ್ ಫೈನಲ್ ಅಲ್ಲಿ ನಾವೇ ವಿನ್ ಆಗ್ತೇವೆ ಅಂತ. ಬಟ್ ಆಸ್ಟ್ರೇಲಿಯಾದವರು ಸರಿಯಾಗಿ ಕೂತ್ಕೊಂಡು ಅದನ್ನ ಪ್ರೆಡಿಕ್ಷನ್ ಮಾಡಿ ಅದ್ರ ಬಗ್ಗೆ ಅನಾಲಿಸಿಸ್ ಮಾಡಿ ಅವರೇ ವಿನ್ ಆಗ್ಬಿಟ್ರು. ಹಾಗೆ ಹೇಳ್ಲಿಕ್ಕೆ ಹೋದ್ರೆ ಒಂದು ಟೀಮ್ ಪ್ಲಾನಿಂಗ್ ಇರ್ಬೋದು, ಕೋಆರ್ಡಿನೇಷನ್ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಬೇರೆ ಓವರ್ಸೀಸ್ ಪ್ಲೇಯರ್ಸ್ ಇದು. ಸೊ ನಮ್ದು ಏನೋ ಒಂದು ಇದಾಗ್ತಾ ಇದೆ. ಸೊ ನೋಡ್ಬೇಕು, ಇವತ್ತು ಟಾಸ್ ವಿನ್ ಆದ್ರೆ 3:30 ಅಲ್ವಾ, ಏನ್ ತಗೊಳ್ತಾರೋ ಏನು ಅಂತ ಗೊತ್ತಿಲ್ಲ. ನಾವು 7:30 ಇಷ್ಟ ತರ ನೋಡಿರೋದು. 7:30 ಇದ್ರೆ ಚೇಸಿಂಗ್ ಒಳ್ಳೇದಿತ್ತು. ಇವತ್ತು 3:30 ಇದಕ್ಕೋಸ್ಕರ ಬ್ಯಾಟಿಂಗ್ ಮಾಡಿದ್ರು ಒಳ್ಳೇದು ಅಂತಾನೆ ನನಗನ್ಸುತ್ತೆ. ಬ್ಯಾಟಿಂಗ್ ಮಾಡಿದ್ರೆ ತುಂಬಾ ಒಳ್ಳೇದು ಅಂತ ಅನ್ಸುತ್ತೆ. ಸ್ಟಾರ್ಟಿಂಗ್ ಎಲ್ಲ ಬ್ಯಾಟಿಂಗ್ ಯಾವ ತರ ಪ್ಲಾನ್ ಮಾಡ್ಕೊಂಡು ಅವ್ರು ಕೊಟ್ಟೋಗುತ್ತೆ. ಈಗ ಆಬ್ವಿಯಸ್ಲಿ ವಿರಾಟ್ ಫಸ್ಟ್ ಬರ್ತಾರೆ, ಅದಾದ್ಮೇಲೆ ವಿರಾಟ್ ಅವರು ಬಂದೇ ಬರ್ತಾರೆ, ಓಪನಿಂಗ್ ಅಲ್ಲಿ ಬಂದೇ ಬರ್ತಾರೆ. ಸೊ ನಾವು ವಿಕೆಟ್ ಕೊಡದಂಗೆ ಒಂದು ಒಳ್ಳೆ ಸ್ಕೋರ್ ಪವರ್ ಪ್ಲೇ ಅಲ್ಲಿ ಸಿಕ್ಕಾಪಟ್ಟೆ ಆಡ್ಬೇಕು. 60 to 70 ರನ್ ಪವರ್ ಪ್ಲೇ ಅಲ್ಲಿ ಆಡಿ, ಅದಾದ್ಮೇಲೆ ಈ ಸಲ ಆಕ್ಚುಲಿ ಡ್ಯೂಪ್ಲೆಸಿಸ್ ಮತ್ತೆ ವಿರಾಟ್ ಕೊಹ್ಲಿ ಅವ್ರ ಮೇಲೆ, ಅದು ವಿರಾಟ್ ಕೊಹ್ಲಿ ಅವರು 2017 ಅಲ್ಲಿ ಸೆಂಚುರಿ ಸಹ ಮಾಡಿದ್ರು ಈಡನ್ ಗಾರ್ಡನ್. ಅದರಲ್ಲಿ KKR ವಿರುದ್ಧನೇ ಮಾಡಿರೋದು. ಸೊ ಇದು ಪ್ಲಸ್ ಪಾಯಿಂಟ್ ವಿರಾಟ್ ಕೊಹ್ಲಿ ಅವರಿಗೆ. ಮತ್ತೆ ವಿರಾಟ್ ಕೊಹ್ಲಿ ಮತ್ತೆ ಡ್ಯೂಪ್ಲೆಸಿಸ್ ಮೇಲೆ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇದೆ. ಅವರು ಇವತ್ತು ಸೆಂಚುರಿ ಮಾಡಬಹುದು ಅಂತ. ಅದಕ್ಕೋಸ್ಕರ ಹಾಗೆ ಹೇಳಲಿಕ್ಕೆ ಹೋದ್ರೆ ಅವ್ರ ಮೇಲೆ ಒಂದು ಒಳ್ಳೆ ಇದಿದೆ. ಬ್ಯಾಟಿಂಗ್ ತಗೊಂಡ್ರು ಸಹ ಒಂದು ಸಖತ್ ಒಳ್ಳೆ ರೀತಿಯಲ್ಲಿ ಪರ್ಫಾರ್ಮ್ ಮಾಡಬೇಕು.